ಇನ್ನು ರಾಧಾ ಮೋಹನ್ ದಾಸ್ ಬಿಜೆಪಿಯ ನಾಮಕಾವಸ್ಥೆ ಅಂದ್ರೆ ಹೆಸರಿಗೆ ಮಾತ್ರ ಉಸ್ತುವಾರಿನ ಕರ್ನಾಟಕವನ್ನು ಮರೆತೇ ಬಿಟ್ರ ರಾಧಾ ಮೋಹನ್ ದಾಸ್ ಕೈಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾದ್ರೂ ಕೂಡ ಆ ಮನುಷ್ಯ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇಲ್ಲ. ಕಾಂಗ್ರೆಸ್ಸಿನ ಶಾಸಕರೊಬ್ಬರು ವಿಪರೀತವಾಗಿ ಕೆಮ್ಮಿದ್ರೆ ಅವರ ಹೈಕಮಾಂಡ್ ನಾಯಕ ಸುರ್ಜೇವಾಲಾ ಓಡಾಡ್ಕೊಂಡು ಬರ್ತಾರೆ. ಆದ್ರೆ ಬಿಜೆಪಿಗೂ ಒಂದು ಉಸ್ತುವಾರಿ ಅಂತಿದ್ದಾರೆ ತಾನೆ ಅಗರ್ವಾಲು ಇಲ್ಲ, ಅಗರಬತ್ತಿನೂ ಇಲ್ಲ, ರಾಜ್ಯಕ್ಕೆ ಬರೋದಿಲ್ಲ. ರಾಜ್ಯ ಬಿಜೆಪಿ ನಾಯಕರು ಮಾತ್ರವಲ್ಲ, ರಾಜ್ಯ ಬಿಜೆಪಿ ಉಸ್ತುವಾರಿ ಕೂಡ ತಲೆ ಕೆಡಿಸಿಕೊಂಡಿಲ್ಲ. ಅಂದ್ರೆ ತಂತ್ರಗಾರಿಕೆ ರೂಪಿಸುವುದನ್ನ ಬಿಟ್ಟು ಮೌನಕ್ಕೆ ಶರಣಾದ ಬಿಜೆಪಿಗರು, ರಾಜ್ಯ ಬಿಜೆಪಿ ನಾಯಕರು ಮಾತ್ರವಲ್ಲ, ರಾಜ್ಯ ಬಿಜೆಪಿ ಉಸ್ತುವಾರಿಯೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ. ಬಿಜೆಪಿ ಉಸ್ತುವಾರಿಯಾಗಿರುವ ರಾಧಾ ಮೋಹನ್ ದಾಸ್ ನಾಪತ್ತೆ, ವಿಜೇಂದ್ರ ಕಾರ್ಯವೈಖರಿ ಕೂಡ ಅಷ್ಟಕ್ಕಷ್ಟೇ. ಇದು ಬಿಜೆಪಿಗರ ಆರೋಪ, ಬಿಜೆಪಿಗರದ್ದೇ ಆರೋಪ. ಕರ್ನಾಟಕವನ್ನ ಹಾಗಾದ್ರೆ ಮರೆತೇ ಬಿಟ್ರ ರಾಧಾ ಮೋಹನ್ ದಾಸ್. ಕೈಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ತಂತ್ರಗಾರಿಕೆ ರೂಪಿಸುವುದನ್ನ ಬಿಟ್ಟು ಮೌನಕ್ಕೆ ಶರಣಾದ ಬಿಜೆಪಿಗರು. ಸೆಷನ್ ಬರ್ತಾ ಇದೆ. ಆ ಸೆಷನ್ ನಲ್ಲಿ ರೂಲಿಂಗ್ ಪಾರ್ಟಿಯನ್ನು ಹೆಂಗೆಲ್ಲ ಕಟ್ ಹಾಕಬಹುದು. ಕಳೆದ ಬಾರಿ ಮಿಸ್ ಮಾಡ್ಕೊಂಡ್ರಿ. ಕಳೆದ ಬಾರಿ ಸರ್ಕಾರವನ್ನ ಕಟ್ಟಿ ಹಾಕೋದ್ರಲ್ಲಿ ಕಂಪ್ಲೀಟ್ ಎಡವಟ್ಟು ಮಾಡ್ಕತ್ತು ಬಿಜೆಪಿ. ಎಂತೆಂಥ ಸಬ್ಜೆಕ್ಟ್ಗಳಿತ್ತು ಕೈಯಲ್ಲಿ. ಮುಢಾ ಅನ್ನೋ ಹಗರಣ ಇತ್ತು. ವಕ್ಫ್ ವಿಚಾರದಲ್ಲಿ ಬಿಜೆಡ್ ಜಮೀರ್ ಅಹಮದ್ ರವರು ಮಾಡಿಕೊಂಡಿದ್ದ ಪ್ರಮಾದ ಕೈಯಲ್ಲಿತ್ತು. ಹಳೆ ಹುಬ್ಬಳ್ಳಿಯ ಕೋಮುಗಲಭೆ ಸಂದರ್ಭ ಒಂದಷ್ಟು ಜನರ ವಿರುದ್ಧ ದಾಖಲಾಗಿದ್ದ FIR ಅನ್ನ ಇದೇ ಕಾಂಗ್ರೆಸ್ ಸರ್ಕಾರ ಹಿಂಪಡೆದಿತ್ತು. ಅದು ಕೂಡ ನಿಮ್ಮ ಕೈಯಲ್ಲಿತ್ತು. ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೂರಲೆದಾಡ್ತಾ ಇದ್ರಿ. ಕಳೆದ ಬಾರಿಯ ಸೆಷನ್ ಅನ್ನ ಹಾಳು ಮಾಡಿಕೊಂಡಿದ್ದ ಬಿಜೆಪಿಗೆ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಆಡಳಿತಾರೂಢ ಪಕ್ಷವನ್ನ ಕಟ್ಟಿ ಹಾಕುವ ತಂತ್ರಗಾರಿಕೆ ರೂಪಿಸೋದ್ರಲ್ಲಿ ಯಾರೊಬ್ಬರು ಬ್ಯುಸಿ ಆಗಿಲ್ಲ. ಇದನ್ನ ನೋಡ್ಕೊಂಡೆ ಯತ್ನಾಳ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂದ್ರು ಏನು. ಬಿಜೆಪಿಯ ಉಸ್ತುವಾರಿಯಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕರ್ನಾಟಕ ಕಳೆದ ಯುಗಾದಿಗೆ ಬಂದು ಹೋಗಿದ್ದೋ ಏನೋ ಅವರು. ಅದಾದ ನಂತರ ಪತ್ತೆ ಇಲ್ಲ. ರಾಜ್ಯದ ಬಿಜೆಪಿ ಆಕ್ಟಿವಿಟೀಸ್ ಬಗ್ಗೆ ಕೇಳ್ತಿಲ್ಲ. ರಾಜ್ಯ ಬಿಜೆಪಿಯ ಅಂತರ್ವಲಯದಲ್ಲಿ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಮಾಹಿತಿ ಸಂಗ್ರಹ ಆಗ್ತಿದೆಯೋ ಆಗ್ತಿಲ್ವೋ, ಫಾರ್ಮಾಲಿಟೀಸ್ಗೆ ರೀತಿ ರಿವಾಜಿಗೆ ಅಂತ ಹೇಳಿ ಒಂದಷ್ಟು ಮಾಹಿತಿ ಸಂಗ್ರಹಗಳಾಗಿದೆಯೋ ಏನೋ. ವಿಜೇಂದ್ರರನ್ನ ಪಟ್ಟದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಬಿಜೆಪಿಗರಲ್ಲೇ ಬಹಳಷ್ಟು ಬಂಡಾಯ ಎದ್ದಿದೆ. ಈ ವಿಚಾರದ ಬಗ್ಗೆ ಕರ್ನಾಟಕದ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲೊಂದು ಕೋರ್ ಕಮಿಟಿ ಸಭೆ ಕರೆದು ಅದಕ್ಕೊಂದು ಇತ್ಯರ್ಥ ಆಡುವುದನ್ನ ಬಿಟ್ಟು ನಮ್ಮ ಗಮನಕ್ಕೆ ಬರದಲೇ ಬಿಜೆಪಿಯ ಒಳಗೊಳಗೆ ಒಂದಷ್ಟು ಬಿಜೆಪಿ ನಾಯಕರುಗಳು ರಹಸ್ಯ ಸಭೆಗಳನ್ನು ಮಾಡ್ತಿದ್ದಾರೆ. ಯಾವಾಗ ವಿಜೇಂದ್ರ ಅಮಿತ್ ಶಾರನ್ನ ನೇರವಾಗಿ ಭೇಟಿ ಮಾಡ್ಕೊಂಡು ಕರ್ನಾಟಕಕ್ಕೆ ಬಂದ್ರು ಆ ದಿನದಿಂದ ಸಾಕಷ್ಟು ಸಭೆಗಳಾಗಿದ್ದಾವೆ. ಯತ್ನಾಳ್ ಬಣ ಬಿಟ್ಟಾಕಿ ಅವರು ವಾರಕ್ಕೆ 8-10 ಸಭೆಗಳನ್ನು ಮಾಡ್ತಾರೆ. ವಾರಕ್ಕಿರೋದು 7 ದಿನ, ಅವರು 8-10 ಸಭೆಗಳನ್ನು ಮಾಡ್ತಾರೆ. ಹೆಂಗ್ ಕಲ್ಲು ಹೊಡೆದ್ರು ಮಾವಿನಕಾಯಿ ಬೀಳ್ತಿಲ್ವಲ್ಲ ಅಂತ ಅವ್ರ ಯೋಚನೆ. ಅದೇನೇ ಇರಲಿ, ಕಾಂಗ್ರೆಸ್ ಬಿಜೆಪಿಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ನಾಪತ್ತೆ, ವಿಜೇಂದ್ರ ಕಾರ್ಯವೈಖರಿ ಕೂಡ ಅಷ್ಟಕ್ಕಷ್ಟೇ. ಯಥಾ ರಾಜ ತಥಾ ಪ್ರಜಾ ಅಂದಂಗೆ ಉಸ್ತುವಾರಿನೂ ಸರಿ ಇಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷನೂ ಸರಿ ಇಲ್ಲ ಅನ್ನುವಂತಹ ಪ್ರಶ್ನೆಗಳು ಬಿಜೆಪಿ ಬಂಗಲೆಯಲ್ಲಿ ಹುಟ್ಟಿಕೊಂಡಿದೆ. ಇದಕ್ಕೆ ಮುಲಾಮ್ ಹಚ್ಚುತ್ತಾರ ಅಗರ್ವಾಲ್, ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.